ಎಸ್ ಈಗ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ನಮ್ಮ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರಾಕೇಶ್ ಶೆಟ್ಟಿ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು ಬಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ಯೂರಿಯಾಸಿಟಿ ಈಗ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಈ ಬಿಹಾರದ ಒಂದು ಚುನಾವಣೆಗೂ ರಾಜ್ಯದ ನವೆಂಬರ್ ಕ್ರಾಂತಿಗೂ ಸಾಕಷ್ಟು ಸಂಬಂಧಗಳು ಇದಾವೆ ಅನ್ನುವಂತಹ ಮಾತುಗಳು ನಡೀತಾ ಇದ್ದಾವೆ. ಬಿಹಾರ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಯಿತು. ನವೆಂಬರ್ 14ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾವ ಮೈತ್ರಿಗೆ ಮೇಲುಗೈ ಆಗುತ್ತೆ ಅನ್ನುವಂತಹ ಕುತೂಹಲ ಈಗ ಇದೆ. 243 ಕ್ಷೇತ್ರಗಳು, 2616 ಅಭ್ಯರ್ಥಿಗಳು, 7.4 ಕೋಟಿ ಮತದಾರರು. ಬಿಹಾರದಲ್ಲಿ ಸರಳ ಬಹುಮತಕ್ಕೆ 122 ಸ್ಥಾನಗಳಲ್ಲಿ ಗೆಲ್ಲಲೇಬೇಕು. ಮತಯಂತ್ರಗಳಲ್ಲಿ ಈಗಾಗಲೇ ಭದ್ರವಾಗಿದೆ ಅಭ್ಯರ್ಥಿಗಳ ಭವಿಷ್ಯ ಅನ್ನೋದು ಗೊತ್ತಾಗ್ತಾ ಇದೆ. 122 ಕ್ಷೇತ್ರಗಳಿಗೆ ಸಂಜೆ 5ರವರೆಗೆ 67% ವೋಟಿಂಗ್ ಆಗಿದೆ. ನವೆಂಬರ್ 6 121 ಕ್ಷೇತ್ರಗಳಿಗೆ 65% ಮತದಾನ ಆಗಿತ್ತು ಆಲ್ರೆಡಿ. ಬಿಹಾರದಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಪ್ರಮಾಣದ ಹಕ್ಕು ಚಲಾವಣೆ ಆಗಿದೆ, ಅಂದರೆ ಮತದಾನ ಆಗಿದೆ. 2020ರ ಎಲೆಕ್ಷನ್ಗಿಂತ ಈ ಬಾರಿ ಮತದಾನ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಈಗ ಸಿಗ್ತಾ ಇದೆ. ಬಿಹಾರ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿದೆ. ಇನ್ನೇನಿದ್ರು ಕೂಡ ಫಲಿತಾಂಶ, ಎಲ್ಲರ ಭವಿಷ್ಯ ಈಗ ಭದ್ರವಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 2 ಹಂತದಲ್ಲಿ ಮತದಾನ ನಡೀತು. ನವೆಂಬರ್ 6, ನವೆಂಬರ್ 11, 2 ಹಂತದಲ್ಲಿ ಒಟ್ಟು 7.4 ಕೋಟಿ ಮತದಾರರು. ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇದು. ಮತದಾನ ಮಾಡುವಂಥದ್ದು ಮತದಾರರಿಗೆ ಇರುವಂತಹ, ಶ್ರೀಸಾಮಾನ್ಯನಿಗೆ ಇರುವಂತಹ ಒಂದೇ ಒಂದು ಹಕ್ಕು ಅಂದರೆ ಅದು ಮತದಾನದ ಹಕ್ಕು. ಬಿಹಾರದ ಜನ ಸಾಕ್ಷಿಯಾಗಿದ್ದಾರೆ. ಈ ಬಾರಿ ಇಂಡಿಯಾ ವರ್ಸಸ್ ಇಂಡಿ ಕೂಟದ ನಡುವೆ, ಒಂದು NDA ವರ್ಸಸ್ ಇಂಡಿ ಕೂಟದ ನಡುವೆ ನೇರ ಫೈಟ್ ಈಗ ನಡೆದಿತ್ತು. ಹಾಗಾದರೆ ಮೋದಿ ಆ್ಯಂಡ್ ನಿತೀಶ್ ಕುಮಾರ್ ಜೋಡಿಗೆ ಜೈ ಅಂತರ, ಕಾಂಗ್ರೆಸ್ಗೆ ಜೈ ಅಂತರ? ಕೆಲವೇ ಕ್ಷಣಗಳಲ್ಲಿ ಬಯಲಾಗುತ್ತೆ ಎಕ್ಸಿಟ್ ಪೋಲ್ನ ಭವಿಷ್ಯ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಭವಿಷ್ಯ ನಿರ್ಧಾರ ಆಗ್ತದೆ. ಮೋದಿ ನಿತೀಶ್ ಜೋಡಿಯ NDA ಮತ್ತೆ ಕಮಾಲ್ ಮಾಡುತ್ತಾ? ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಮಹಾಗಠ್ ಬಂಧನಿಗೆ ಬಿಹಾರದ ಜನ ಮನ್ನಣೆ ಕೊಡ್ತಾರ? ಪ್ರಶಾಂತ್ ಕಿಶೋರ್ ಸ್ಥಾಪಿಸಿರುವ ಜನ್ಸುರಾಜ್ ಪಕ್ಷದ ಭವಿಷ್ಯ ಏನು? ಹಾಗಾದ್ರೆ ಚುನಾವಣಾ ಚಾಣಕ್ಯ ಅಂತಾನೆ ಕರೀತಾರೆ ಅವ್ರನ್ನ. ಭಾರಿ ಕುತೂಹಲ ಮೂಡಿಸಿದೆ. ಬಿಹಾರದಲ್ಲಿ ಶತ್ರು ಸಂಹಾರ ಯಜ್ಞ ಒಂದು ಕಡೆ ನಡೆದಿದೆ. ಬಿಹಾರ ಸಮರದಲ್ಲಿ ಯಾರ ಕೊರಳಿಗೆ ಬೀಳುತ್ತೆ ಗೆಲುವಿನ ಹಾರ? ಹಾಗಾದ್ರೆ ಮತದಾರರು ಯಾರ ಕಡೆ ಓಲೈಕೆ ತೋರಿಸಿದ್ದಾರೆ? ಪವರ್ ಟಿವಿಯಲ್ಲಿ ಇಂಚಿಂಚು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಒಂದು ಕಡೆ ಸಾಕಷ್ಟು ರ್ಯಾಲಿಗಳು ನಡೆದಿದ್ದಾವೆ, ಚುನಾವಣಾ ಭಾಷಣಗಳು ನಡೆದಿದ್ದಾವೆ. ಮೋದಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ನಡೆದಿದ್ದಾವೆ, ರ್ಯಾಲಿ ನಡೆದಿದ್ದಾವೆ. ಇನ್ನು ತೇಜಸ್ವಿ ಯಾದವ್ ಕೂಡ ಸರ್ಕಾರಿ ಹುದ್ದೆಗಳನ್ನು ಕೂಡ ಕೊಡಿಸ್ತೀವಿ ನಾವು ಮನೆಗೊಬ್ಬೊಬ್ಬರಿಗೆ ಅನ್ನುವಂತಹ ಒಂದು ಭಾಷಣ ಕೂಡ ಮಾಡಿದ್ದಾರೆ. ಹಾಗಾದರೆ ಯಾರಿಗೆ ಬಿಹಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. 2 ಹಂತದ ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನೇನಿದ್ರು ಕೂಡ ಚುನಾವಣಾ ಫಲಿತಾಂಶ. ಬಿಹಾರದಲ್ಲಿ ಬಿಜೆಪಿ ಮತ್ತು JDU ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ LJP 29 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾವೆ. 2 ಮಿತ್ರ ಪಕ್ಷಗಳಿಗೆ ತಲಾ 6 ಸ್ಥಾನವನ್ನು NDA ನೀಡಿದೆ. ಮಹಾಗಠ್ ಬಂಧನ್ ಮೈತ್ರಿಯಲ್ಲಿ ಮಾತ್ರ ಸ್ಪರ್ಧೆಗೆ ಈಗ ಭಾರಿ ಗೊಂದಲ ಈಗ ಸೃಷ್ಟಿಯಾಗಿತ್ತು. 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು RJD ಮೈತ್ರಿಯ ಸ್ಪರ್ಧೆಯನ್ನು ಮಾಡಿದ್ವು. RJD 143, ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮುಖೇಶ್ ಸಾಹಿನಿ ನೇತೃತ್ವದ ವಿಕಾಸಶೀಲ್ ಪಾರ್ಟಿ 12ರಲ್ಲಿ ಸ್ಪರ್ಧೆಯನ್ನು ಮಾಡಿದೆ. 36 ಕ್ಷೇತ್ರಗಳಲ್ಲಿ ಇತರೆ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಈಗ ಕಣಕ್ಕೆ ಇಳಿದಿದ್ವು. ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ಸುರಾಜ್ 238 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಆಮ್ ಆದ್ಮಿ ಪಕ್ಷ 121, BSP 130 ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಗೆ ಅಖಾಡಕ್ಕೆ ಇಳಿದಿದ್ವು. ಬಿಹಾರದಲ್ಲಿ BJP ಮತ್ತು JDU ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಈಗ ನಾವು ನೇರವಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಸ್ ರಾಕೇಶ್ ಸರ್, ಬಹಳ ಮುಖ್ಯವಾಗಿ ಈಗ ಬಿಹಾರದ ಮತದಾನ ಪ್ರಕ್ರಿಯೆ ಮುಗಿದಿದೆ. ಇನ್ನೇನಿದ್ರು ಕೂಡ ಫಲಿತಾಂಶಕ್ಕೆ ಈಗ ಕಾದು ನೋಡ್ತಾ ಇದ್ದಾರೆ. ಹಾಗಾದರೆ ಈ ಸಲ NDAಗೆ ಜೈ ಅಂತಾರ ಅಥವಾ ಇಂಡಿ ಕೂಟಕ್ಕೆ ಜೈ ಅಂತಾರ ಅಂತ ಸದ್ಯಕ್ಕಿರುವ ಕುತೂಹಲ? ಸಚಿನ್, ನೀವೇ ಹೇಳಿದ್ರಿ, ಪ್ರಜಾಪ್ರಭುತ್ವ ಎನ್ನುವ ಒಂದು ದೇಶದಲ್ಲಿ ಈ ಚುನಾವಣಾ ಪ್ರಕ್ರಿಯೆ ಇದೆ ಅಲ್ವಾ, ಅದು ಮಹಾದೊಡ್ಡ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತೀವಿ ಅನ್ನೋದು ನಮ್ಮ ಹಕ್ಕು ಅಂತ ಹೇಳ್ತೀವಿ. ಒಂದು ಚುನಾವಣೆಯಲ್ಲಿ ಒಂದು ಮತದಾನವನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೇಶದ ಮತ್ತು ರಾಜ್ಯದ ದಿಕ್ಕನ್ನೇ, ಬದಲಾವಣೆಯ ದಿಕ್ಕನ್ನೇ ಬದಲಿಸುತ್ತೆ ಅಂತ ನಾವು ಹೇಳ್ತೀವಿ.
ರೆಸ್ಪಾನ್ಸಿಬಲ್ ಎಷ್ಟಾಗಿರಬೇಕು ಒಂದು ಮತದಾರ ಅನ್ನೋದನ್ನು ಅದು ಹೇಳುತ್ತೆ. ದುರಾದೃಷ್ಟ ಏನಂದರೆ ಯಾವುದು ಮತದಾನ ಇದೆ ಅದು ಒಂದು ಫೆಸ್ಟಿವಲ್ ಆಗಿ ಒಂದು ಹಬ್ಬವಾಗಿ ಆಚರಿಸ್ಕೋಬೇಕು, ಆ ಮತದಾನ ಪ್ರಕ್ರಿಯೆ ಇವತ್ತು ಕ್ವಶನೇಬಲ್, ಅಂದರೆ ಅದನ್ನು ಪ್ರಶ್ನಿಸುವಂತಹ, ಆ ಮತದಾನವನ್ನು ಪ್ರಶ್ನಿಸುವಂತಹ ಒಂದು ಗಳಿಗೆಯಲ್ಲಿ ನಾವಿದ್ದೀವಿ. ಏನು ಚುನಾವಣಾ ಪ್ರಕ್ರಿಯೆ ಇದೆ ಅಲ್ವಾ, ಆ ಪ್ರಕ್ರಿಯೆಯಲ್ಲಿ ಮತದಾನ ಇದೆ ಅಲ್ವಾ. ದೇಶದಲ್ಲಿ ನಾವು ಇವತ್ತು ಮೋದಿ ಸರ್ಕಾರ ಏನಾದರೂ ಬಂದಿದ್ದರೆ ಅದು ಭ್ರಷ್ಟಾಚಾರದ ವಿರುದ್ಧವಾಗಿ ಬಂದಂತಹ ಸರ್ಕಾರ ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಬಂದಿದ್ದೀವಿ ಅನ್ನೋದನ್ನು. ಆದರೆ ಇವತ್ತು ಚುನಾವಣೆಯಲ್ಲಿ ಮೇಳೈಸ್ತಿರುವ ಭ್ರಷ್ಟಾಚಾರ ಏನಿದೆ ಅಲ್ವಾ, ಅದು ಭಾರತ ದೇಶವನ್ನು ಏನು ಕಾಡ್ತಿರುವ ದೊಡ್ಡ ಪಿಡುಗು. ನಂಬರ್ 1. ನಂಬರ್ 2, ಇವತ್ತು ನಾವು ಹಾಕುವ ಒಂದೊಂದು ಮತವೂ ಕೂಡ ಕ್ವಶನೇಬಲ್ ರೀತಿಯಲ್ಲಿದೆ. ಯಾಕಂದರೆ ಈ ಮತದಾನ, ಬಿಹಾರ ಮತದಾನ ಆದಾಗ ಮಹಾಗಠಬಂಧನ್ ಮತ್ತು ನೀವೇನು ಇಂಡಿ ಒಕ್ಕೂಟ ಅಂತ ಹೇಳ್ತೀವಿ ನಾವು, ಅದರೊಟ್ಟಿಗೆ NDA ಒಕ್ಕೂಟದ ನಡುವೆ ಆದ ಘರ್ಷಣೆಗಳಿದ್ದಾವಲ್ಲ, ಏನು ಇಶ್ಯೂಸ್ಗಳಿದ್ದಾವಲ್ಲ, ಅದು ವೋಟ್ ಚೋರಿ ಅನ್ನೋ ಒಂದು ಇಶ್ಯೂಸಿಂದ ಸ್ಟಾರ್ಟ್ ಆಗುತ್ತೆ. ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ಏನು ಈ ಕಡೆಯವರು ಅಂದರೆ NDA ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ಗಳು ಸೇರಿಬಿಟ್ಟು ಕಾಂಗ್ರೆಸ್ಗೆ ಮತ್ತು ಇಂಡಿ ಬಂಧನ್ಗೆ ಬರುವಂತಹ ಏನು ಮತ ಇದೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋದು, ಪರ್ಟಿಕ್ಯುಲರ್ ಮತಗಳನ್ನು ಹುಡುಕಿ ಡಿಲೀಟ್ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆ. ಅದರ ಒಟ್ಟಿಗೆ ನಿನ್ನೆ ನಡೆದಂತಹ ಈ ಏನು ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಇದೆ ಅಲ್ವಾ, ಅದು ಒಂದು ರೀತಿಯಲ್ಲಿ ಕಾಗೆ ಕೂತ್ಕೊಳ್ಳುವಾಗಲೂ ಕೊಂಬೆ ಮುರಿಯುವಾಗಲೂ ಏನೋ ಒಂದು ಕಾಕತಾಳೀಯ ಅಂತ ನಾವು ಕರಿತೀವಲ್ವ, ಆ ರೀತಿಯಲ್ಲಿ ಇವತ್ತಿನ ಮತದಾನದ ಮುಂದೆ ಆದಂತಹ ನಿನ್ನೆಯ ಬಾಂಬ್ ಬ್ಲಾಸ್ಟ್ ಇದೆ ಅಲ್ವಾ, ಎಲ್ಲೋ ಪುನಃ ವಿರೋಧ ಪಕ್ಷಗಳು ಅದನ್ನು ಎತ್ಕೊಂಡ್ಬಿಟ್ಟು ಹೌದು ಈ ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ ಆಗಿರ್ಬೋದು, ಅಥವಾ ಇನ್ನಿತರ ಬಾಂಬ್ ಬ್ಲಾಸ್ಟ್ಗಳು ಆಗಿರ್ಬೋದು, ನಿನ್ನೆ ನಡೆದಂತಹ ಡೆಲ್ಲಿಯ ಮೆಟ್ರೋದ ಹತ್ತಿರದ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಇದನ್ನೂ ಕೂಡ ಚುನಾವಣೆಗೆ ಲಿಂಕ್ ಮಾಡಿಬಿಟ್ಟು ಏನೋ ಎಲೆಕ್ಷನ್ ಮುಂಚೆನೇ ಇಂಥದ್ದಾಗುತ್ತೆ, ಇದರಿಂದ ಸಿಂಪತಿ ಓಟ್ಗಳನ್ನು, ದೇಶಭಕ್ತಿಯ ಓಟ್ಗಳನ್ನು ತಗೊಳ್ಳಲು ಸಾಧ್ಯವಾಗುತ್ತವೆ ಅನ್ನೋ ಒಂದು ಆಪಾದನೆ. ಈ ಮತದಾನದ ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಯಾವುದು ಮಹೋತ್ಸವವಾಗಿ ನಡೀಬೋದಿತ್ತು ಅದರಲ್ಲಿ ಧರ್ಮ, ಜಾತಿ, ಪಂಗಡ ಎಲ್ಲದನ್ನು ತಂದುಬಿಟ್ಟು ಇಡೀ ದೇಶದ ಏನು ಬದಲಾವಣೆಯ ಏನು ಮುನ್ಸೂಚನೆ ಇದೆ ಅಲ್ವಾ, ಅದು ಎಲ್ಲೋ ದಾರಿ ತಪ್ಪುತ್ತಾ ಇದೆ ಅನ್ನೋದು ಒಂದು.